ದೇವರ ಭುಜ ಪರಾಕ್ರಮವು ಅತಿಶಯವಾದದ್ದು. ಆತನ ಭುಜ ಪರಾಕ್ರಮವು ಮನುಷ್ಯನನ್ನ ಎಲ್ಲ ಸಂಗತಿಗಳಿಂದ ಬಿಡಿಸುವುದಕ್ಕೆ ಶಕ್ತಿಯುಳ್ಳದ್ದು. ಧರ್ಮೋಪದೇಶ ಕಾಂಡ 4:34 ವಚನದಲ್ಲಿ ದೇವರು ತನ್ನ ಭುಜ ಪರಾಕ್ರಮವನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನ ಬಲಿಷ್ಠವಾದ ಜನಾಂಗದ ದಾಸತ್ವದಿಂದ ಬಿಡುಗಡೆ ಮಾಡಿದ. ಬಲಿಷ್ಠವಾದ ಮತ್ತು ಶಕ್ತಿಯುತವಾದ ಆ ಜನಾಂಗದಿಂದ ತನ್ನ ಪ್ರಜೆಯನ್ನ, ತನ್ನ ಸ್ವಕೀಯ ಪ್ರಜೆಯನ್ನು ಬಿಡುಗಡೆ ಮಾಡಿದ. ಈ ದಿನ ನೀವು ಯಾರ ಕೈಗಳಲ್ಲಿ ಸಿಕ್ಕಿಬಿದ್ದಿರುವಿರಿ? ಯಾರ ದಾಸತ್ವದಲ್ಲಿ ಬಿದ್ದುಕೊಂಡಿದ್ದೀರಿ? ಸಾಲವೆಂಬ ಕಠಿಣವಾದ ಬಂಧನವು, ರೋಗವೆಂಬ ಕಠಿಣವಾದ ದಾಸತ್ವದಲ್ಲೋ, ಯಾವ ದಾಸತ್ವಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೀರಿ? ಪಾಪವೆಂಬ ದಾಸತ್ವವೋ, ಯಾವುದೇ ದಾಸತ್ವ ಇರಲಿ, ಯಾವುದೇ ಕೆಟ್ಟ ಚಟಗಳ ದಾಸತ್ವ ಇರಲಿ, ಯಾವುದೇ ಕಾರ್ಯಗಳಿರಲಿ, ನನ್ನ ದೇವರ ಭುಜ ಪರಾಕ್ರಮವು ನಿನ್ನನ್ನು ಬಿಡಿಸುವಂಥದ್ದಾಗಿದೆ. ನಿನ್ನನ್ನು ಬಿಡಿಸುವುದಕ್ಕೆ ಆತನ ಕೈನಲ್ಲಿ ಸಾಧ್ಯ. ನಿನ್ನನ್ನು ಬಿಡಿಸಿ ಸುಖಾವಸ್ಥೆಗೆ ನಡೆಸುವುದಕ್ಕೆ, ನಿನ್ನನ್ನು ಬಿಡಿಸಿ ನಿನ್ನ ಉತ್ತಮ ಮಾರ್ಗಕ್ಕೆ ನಡೆಸುವುದಕ್ಕೆ ನನ್ನ ದೇವರ ಕೈನಲ್ಲಿ ಶಕ್ತಿ ಇದೆ. ಬರುವೆಯ ನಿನ್ನ ಆ ಮುಖವನ್ನ ದೇವರ ಕಡೆಗೆ ತಿರುಗಿಸ್ಕೊ. ನಿನ್ನ ಹೃದಯವನ್ನ ದೇವರ ಕಡೆಗೆ ತಿರುಗಿಸು. ನಿನ್ನ ಆ ಪರಿಪೂರ್ಣ ಜೀವಿತವನ್ನ ದೇವರ ಕಡೆಗೆ ತಿರುಗಿಸಿ ಆತನ ಭುಜ ಪರಾಕ್ರಮದ ಕಡೆಗೆ ಎದ್ದು ಬಾ. ಆತನು ತನ್ನ ಹಸ್ತದಿಂದ ನಿನ್ನನ್ನು ಹಿಡಿದು ತನ್ನ ಭುಜ ಪರಾಕ್ರಮದಿಂದ ಬಿಡಿಸಿ ನಿನ್ನ ಆರೋಗ್ಯ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಪರಿಶುದ್ಧತೆ ಪ್ರತಿಯೊಂದೊಂದನ್ನು ತಿರುಗಿ ನಿನಗೆ ಕೊಟ್ಟು ನಿನ್ನನ್ನು ಅಪ್ಪಿಕೊಳ್ಳುವಂಥ ದೇವರು ನಿನಗಿದ್ದಾನೆ. ಆತನ ಬಳಿಗೆ ಇವತ್ತೇ ಬರ್ತೀಯ, ಆತನ ಸಾರಥ್ಯಕ್ಕೆ ಬರ್ತೀಯ. ಒಮ್ಮೆ ಒಪ್ಪಿಸಿಕೊಡು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.